ಮೀನು ಬಂದಾವ ಬೇಷ್ ಐತೆ ಪಲ್ಯಕ್ಕೆ ಏನ್ ಮಾಡ್ಲ ನಂಗಾಗಿತ್ತು ಹೆಂಗಾದ್ರೂ ಮೀನು ಬಂದಾವ ಮೀನ್ ಸಾರರ ಏನ್ರ ಮಾಡಿದ್ರ ಆಯ್ತು ಎಷ್ಟು ದಿನ ಆಗಿತ್ತು ಈ ಅಕ್ಕ ಮೀನ ತಗೊಂಡ್ ಬಂದಿದ್ದಿಲ್ಲ ತಡಿ ಮೊದ್ಲು ಹೋಗಿ ಮೀನ ತಗೊಳ್ಳನು ಅಕ್ಕಾರ ಮೀನ್ರಿ ಅಯ್ಯ ಯಾಕ ಎಷ್ಟ್ ದಿನ ಆಗಿತ್ತ ಯವ ಮೀನ ಇವತ್ತು ತಗೊಂಬರ್ತಿ ನಾಳೆ ತಗೊಂಬರ್ತಿ ಅಂತೇಳಿ ಕಾಯ್ಕೋತ್ ಕೂತಂಗಾಗೈತೆ ನೋಡು ನಮಗರ ಪ್ಯಾಟಿಗೆ ಹೋಗಕ್ ಆಗುದಿಲ್ಲ ಇಲ್ಲೇ ಬಂದಲ್ಲೇ ನಿನ್ನ ಬಲ್ಲೆ ತಗೊಳ್ಳೋದು ನೀ ಏನ ನಮ್ಮ ಓಣಿ ಕಡೆ ಬಂದೇ ಇಲ್ಲಲ್ಲ ಇವ ಪುಣ್ಯ ಬಂದಿಲ್ಲ ಇವ ಇಳಿಸ್ಬಿಟ್ಟಿ ಫ್ರೆಶ್ ಅದಾವಿಲ್ಲ ವಾಕ ಮತ್ತೆ ಫ್ರೆಶ್ ಮೀನ್ ಅದಾವ್ರಿ ಏಕರ ಮುಂಜಾನೆ ತಗೊಂಡ್ಬಂದಿದ್ದವ್ರಿ ಏಕರ ನಾವಾಗೆ ಹೋಗಿ ಗಾನ ಹಾಕಿ ಹಿಡ್ಕೊಂಡ್ ಬಂದಿ ಮೀನ್ರಿ ಏಕರ ಇವ ನೋಡ್ರಿ ನೋಡ್ರಿ ಮೊದ್ಲ ಮೀನಾರ ನೋಡ್ರಿ ಫ್ರೆಶ್ ಮೀನ್ ಐತ್ರಿ ಏಕರ ಏನ ಲಕ್ಷ್ಮಕ್ಕ ಮೀನು ತಗೊಳಕತ್ತೀನ ಹೂನ ಲಕ್ಷ್ಮಕ್ಕ ಮೀನ್ ತಗೊಳಕತ್ತೀನಿ ನೋಡ ಎಷ್ಟು ದಿನ ಆಗಿತ್ತವ ಮೀನಿನಕ್ಕ ಈ ಕಡೆ ಬಂದಿದ್ದೇ ಇಲ್ಲ ಇವತ್ತು ಬಂದಿದ್ಲ ಅದಕ್ಕೆ ತಗೊಂಡ ಒಂದಿಟ್ಟು ಪಲ್ಯರ ಸಾರರ ಏನ್ರ ಮಾಡಿದ್ರ ಐತ ಹೇಳಿ ತಗೊಳಕತ್ತಿದ್ದೆ ನೋಡ ಏನ ನೀ ಹಿಂಗ್ ಬಂದಿಯಲ್ಲ ಅದುವ ನಾನು ಮೀನ್ ತಗೋಬೇಕಂತೇಳಿ ಬಂದೆ ನೋಡ ಹೆಂಗತ್ ಮೀನ್ ಏನ ಸೈತ್ರೇಕ ಏನಂದಿನ ಮೀ ಹೇಳ ಅಲ್ಲ ನೀ ಮೀನ್ ತಗೋತಿ ಅಲ್ಲ ಇವ ನಿಮ್ಮ ಅತ್ತಿ ₹1 ಲೆಕ್ಕ ಹಾಕತಾಳೆ ಮೀನಿನ ರೇಟ್ ಗೊತ್ತೈತಿಲಿ 100 ದ್ವಂಚೆ ಇಟ್ಟು ರೊಕ್ಕ ಕೊಟ್ಟೆ ನೀ ಮೀನ್ ತಗೋತಿ ನೀ ಹೇಳಕತ್ತಿದ್ದು ಕರೆ ಬಿಡ ಆ ಮುದಿಕ್ ಮುದೋಡಿ ಮನ್ಯಾಗಿಲ್ಲ ಹೋಗೈತಿ ಮಗಳ ಮನಿಗೆ ಅದಕ್ಕೆ ಅದು ಬರ್ಬೋಡ್ದ ಮೀನ್ ಮಾಡ್ಕೊಂಡ್ ತಿಂದ್ರ ಮುಗಿದೈತಲ್ಲ ರೊಕ್ಕ ಏನಕ್ಕೆ ಕೊಡ್ತಾಳೆ ನಾ ಕೊಟ್ಟು ತಗೋತೀನಿ ಅದ್ರಾಗ ಇವತ್ತು ನಮ್ಮ ಅವು ಬೇರೆ ಬರಾಕತ್ತಾಳೆ ನಮ್ಮ ಅವ್ಗ ಮೀನ್ ಅಂದ್ರ ಬಹಳ ಇಷ್ಟ ಅದ್ರಾಗ ನಾ ಮಾಡಿದ ಮೀನಿನ ಫ್ರೈ ಹತ್ರು ಬಾಯಿ ಚಪ್ಪರ್ಸ್ಕೊಂತಿತ್ತಾಳೆ ಎಂದೂ ಬರಲ್ಲ ನಮ್ಮವ್ವ ಬರುದೇ ವರ್ಷಕ್ಕೆ 1 ದಿನ 2 ದಿನ ಬಂದ್ ಹೋಗ್ತಾಳೆ ಬಂದಾಗರ ಬಂದಿಟ್ಟೆ ಏನ್ರ ಮಾಡಿ ಕೊಡ್ಬೇಕಲ್ಲ ಅದಕ್ಕೆ ಮೀನಿನಕ್ಕ ಮೀನ್ ಅಂದಂಗಾಯ್ತು ಅದಕ್ಕೆ ಓಡ್ ಬಂದೆ ನಾನೇ ಅಯ್ಯ ಹೌದೇನೆ ನಿಮ್ಮ ಅವು ಬರಾಕತ್ತಾಳ ಜೋರ್ ಐತಿ ಬಿಡ ಹಂಗಂದ್ರೆ ಅತ್ತಿನೂ ಇಲ್ಲ ಮನ್ಯಾಗ ಅವ್ವ ಮಗಳು ಇಬ್ರು ಮೀನ್ ಮಾಡ್ಕೊಂಡು ಮಸ್ತಾಗ ಜಬರ್ದಸ್ತಾಗ ತಿಂದ್ಬಿಡ್ರಿ ಅಯ್ಯ ಹಂಗೇನೇನಿಲ್ಲ ಹಂಗೇನೇನಿಲ್ಲ ಹೆಂಗತ್ತ ಮೀನ ₹2 ಕೆಜಿ ನೋಡ್ರಿ ಅಕ್ಕಾರ ಅಕ್ಕ ನೀನ ಇವ ಅಲ್ಲ ಮೊದ್ಲೆಲ್ಲ ₹100 ಕೆಜಿ ಮಾರ್ಕೋತ ಬರ್ತಿದ್ದಿ ಈಗೇನೀಗ ₹200 ಬಾ ಹೇಳಕತ್ತೇವ ನೀನ ಹಂಗ ಮಾಡ್ಬೇಡಿವ ಯಾಕ ಎಂದೂ ಇರ್ಲಾರ್ದಕ್ಕಿ ಮೀನ್ ತಗೋಬೇಕತ್ತೆ ಬಂದೀನಿ ಹಿಂಗ ಮಾಡ್ಬೇಡ ನೀನ ನೋಡ್ಕೊಡು ಒಂದಿಟ್ಟು ಹೌದೌದ ಯಾಕ ಅವ್ರ ಅತ್ತಿದ್ರ ಒಟ್ಟ ಮಾಡ್ಕೊಂಡು ತಿನ್ನೋದಿಲ್ಲ ಅವ್ರ ಅತ್ತಿ ಯಾವಾಗ ನೋಡಿದ್ರನು ಮನ್ಯಾಗಿನ ಕಾಳು ಹಾಕಿ ಸಾರು ಮಾಡ ಮನ್ಯಾಗಿಂದ ಇದು ಹಾಕಿ ಸಾರು ಮಾಡು ₹1 ಖರ್ಚು ಮಾಡೋದಿಲ್ಲ ಗೊತ್ತೇನ್ ನಿನಗ ಪಾಪ ಎಂದೂ ಇರ್ಲಾರ್ದಕ್ಕಿ ಮೀನು ತಿನ್ನು ಆಸೆಕ ಬಂದಾಳ ಅದ್ರಾಗ ಅವ್ರವ್ ಬೇರೆ ಬರಾಕತ್ತಾಳತ್ತ ನೋಡ್ಕೊಡು ಒಂದಿಟ್ಟು ಯಾಕಾರ ಇದ್ದಿದ್ರೆ ರೇಟ್ ಕೊಡ್ಬೇಕಲ್ರಿ ಯಾಕಾರ ಮೀನು ನೋಡ್ರಿ ಫ್ರೆಶ್ ಮೀನ್ ಅದಾವ್ರಿ ಗೊತ್ತಿದ್ದಿದೆ ಐತಲ್ರಿ ಯಾಕಾರ ನನ್ನ ಮೀನ ಮಸ್ತ್ ಅಂದ್ರ ಮಸ್ತ್ ಇರ್ತಾವ ನೀವೇ ಹೇಳ್ತಿರ್ತೀರಲ್ರಿ ಯಾಕಾರ ಮಸ್ತ್ ತರ್ತಿ ನೋಡತ್ ಹೇಳಿ ಕಡಿಮೆ ಹಂಗೈತ್ರಿ ಯಾಕಾರ ಬಾಳ ಆದ್ರ ₹10 ಬಿಟ್ಟೇನ್ರಿ ಅದ್ರ ಹೊರತ ಕಡಿಮೆ ಆಗೋದಿಲ್ರಿ ಯಾಕಾರ ಗೊತ್ತಿದ್ದಿದೆ ಐತಿ ಬಿಡ ಇವಾಕ ಆದ್ರೆ ನೀ ಏನ್ ಈ ಸತ ₹200 ಹೇಳಕತ್ತಲ್ಲ ಬಾಳ ಹೇಳಕತ್ತೇವ ನೀನು ಹಂಗ ಮಾಡ್ಬೇಡ ₹150 ಮಾಡಿ ಕೊಡು 1 ಕಿಲೋಕ ತೀರಾ ಅಟ್ಟ ಕಡಿಮೆ ಹೆಂಗೈತ್ರಿ ಯಾಕಾರ ಅಟ್ಟ ಕಡಿಮೆ ಆಗೋದಿಲ್ರಿ ₹180 ಕೊಡ್ರಿ ₹150 ಕರೆಕ್ಟ್ ಐತೆ ಆಳವ ಯಾಕ ನೀನು ಇನ್ನೊಂದ್ಸತಿ ಬಂದಾಗ ಬೇಕಂದ್ರೆ ನೀನು ಹೆಚ್ಚಿಗೆ ರೇಟಿ ಕೊಡು ಬ್ಯಾಡ ಅನ್ನೋದಿಲ್ಲ ನಾನು ಆದ್ರೆ ಈ ಸತ ಮಾತ್ರ ಹಂಗ ಮಾಡ್ಬೇಡವ ₹150 ಮಾಡಿ ಕೊಡು ನಾನು 2 ಕಿಲೋ ತಗೋತೀನಿ ಏನ ಸಾವಿತ್ರಿಕ 2 ಕಿಲೋ ಮೀನ ಇವ್ವ ನಾವಲ್ಯ ಅಲ್ಲ ₹300 ಕೊಟ್ಟು ಮೀನ ತಗೋತೀಯ ನೀನು 2 ಕಿಲೋ ತಗೋಬೇಕತ್ ಮಾಡೀನಿ ದಯವಿಟ್ಟು ನಿನಕ ಹಾಲು ಬೀಳ್ತೀನಿ ನಮ್ಮ ಅತ್ತಿ ಮುಂದೆ ಹೇಳ್ಬೇಡ ಎಲ್ಲಿ ತಗೋ ತಗೋ ಅಯ್ಯಯ್ಯ ಇದ್ರ ಹೆಣ ಆಯತ್ಲಿ ಇದೊಂದು ಈಗ ಬರಬೇಕಾ ಇವ್ವ ಮೊದ್ಲ ನಮ್ಮ ಅತ್ತಿ ಮುಂದೆ ಕೀಟಿದ್ರನು ಒಯ್ದು ಚುಚ್ಚಿ ಬಿಡ್ತಾಳ ನೀನಾರ ಮೀನ ತಗೊಳದ್ ನೋಡಿದ್ಲಂದ್ರ ಮುಗದ್ ಹೋಯ್ತು ನನ್ನ ಕತ್ತಿ ಈ ಲಕ್ಷ್ಮಕ್ಕ ಅಲ್ಲಿ ನೋಡ ಅಲ್ಲಿ ಗಂಗಿ ಬರಾಕತ್ತಾಳ ಮೊದ್ಲ ನಮ್ಮ ಅತ್ತಿ ಜೋಳ ಒಂದ್ ಸೌಂಡ್ ಹಕ್ಕಿ ಆಡತಾಳ ಈಗೇನಾರ ನಮ್ಮ ಮೀನ ತಗೊಳದ್ ನೋಡಿದ್ಲಂದ್ರ ಹೋಗಿ ನಮ್ಮ ಅತ್ತಿ ಮುಂದೆ ಹೇಳ್ತಾಳ ಪ್ಲೀಸ್ ಒಂದು ಸಹಾಯ ಮಾಡಲ್ಲ ನನಗೆ ಸಾಯ್ತ್ರಕ ರೊಕ್ಕ ಮಾತ್ರ ಕೇಳಬೇಡ ನನ್ನ ಬಳಿ ₹1 ಇಲ್ಲ ಈಗ ಹೇಳಕತ್ತೀನಿ ಮತ್ತೆ ನಾನು ಇರುದೇ ಒಂದ್ ₹200 ಅದಾವು ಅದ್ರ ₹150 ಕೊಟ್ಟು ಮೀನು ತಗೊಂಡ್ರೆ ಇನ್ನ ₹50 ಉಳಿತಾವ ಅದನ್ನ ಬಿಟ್ಟು ₹1 ಇಲ್ಲ ನನ್ನ ಕಡೆ ರೊಕ್ಕ ಗೀಕ ಕೇಳ್ಬೇಡವ ಒಟ್ಟ ಅಯ್ಯಯ್ಯ ಇಲ್ಲ ರೊಕ್ಕ ಏನು ಬೇಡ ನನಗ ನೀನು ನಿನ್ನ ಹೆಸರು ಹೇಳಿ 2 ಕಿಲೋ ಮೀನಾ ತಗೋ ನಾನ ಕೊಡ್ತೀನಿ ರೊಕ್ಕ ಅಯ್ಯ ಅಟ್ಟೆ ಆಯ್ತು ತಗೋತೀನಿ ತಗೋ ಅದ್ರ ರೊಕ್ಕ ಮಾತ್ರ ನೀನ ಕೊಟ್ಟು ಬಿಡು ಆಯ್ತಾಯ್ತು ಥ್ಯಾಂಕ್ಸ್ ಫ್ರೆಶ್ ಅದಾವೇನ ಲಕ್ಷ್ಮಿ ಮೀನ ಫ್ರೆಶ್ ಅದಾವ ಅಯ್ಯ ಸೈತ್ರೇಕ ನೀನು ಬಂದಿಯಾ ಏನು ಮೀನ್ ತಗೊಳಕತ್ತೀಯ ಇಲ್ಲ ನಾ ಎಲ್ಲಿ ಮೀನ್ ತಗೊಳ್ಳೇವ ಗೊತ್ತಿದ್ದ ಮಾತಾಯ್ತಿಲ್ಲ ನಿನಗ ಇಲ್ಲ ಮೀನಾಗಿನ ನಾವು ಎಲ್ಲ ಮಾಡೋದಿಲ್ಲ ತಿನ್ನೋದಿಲ್ಲ ತಗೊಳತ್ತಿಲ್ಲ ಮೀನು ಬೇಕಂದ್ರೆ ಇಲ್ಲ ಲಕ್ಷ್ಮಕದಾಳ ಕೇಳು ಅಯ್ಯಯ್ಯ ಅದಕ್ಕೆ ಯಾಕೆ ಗಾಬರಿ ಆಗಕತ್ತಿ ತಗೋತೀನಿ ಅಂತ ಹೇಳ ತಗೊಳುದಿಲ್ಲ ಅಂತ ಹೇಳ ಅದನ್ನ ಬಿಟ್ಟು ಕಿಸಿಂದ್ರೆ ಆಕೆ ಕೇಳ ಈಕೆ ಕೇಳ ನಾ ಏನು ಕೇಳ್ದೆ ನಿನಗ ಮೀನು ತಗೊಳ
ತಗೊಳಕತ್ತೀನವ ಅಂದೆ. ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಮಾತಾ ಮುಗಿದು ಹೋಗ್ತೈತಲ್ಲ. ಒಂದು ಮಾತು ಕೇಳಿದ್ರೆ 108 ಮಾತು ಖರ್ಚು ಮಾಡ್ತೀನಿ ನೋಡು ನೀನು. ಇದೀ ಬೆನ್ ಹತ್ತದಂಗ ನೋಡ ನನಗೆ ಏನಾರ ತಗೋಬೇಕಂದಿರ್ತೀನಲ್ಲ ಮುದ್ದ ಬಂದೇ ಬಿಡ್ತಾಳೆ. ಯಾವಾಗ ನಮ್ಮ ಅತ್ತಿ ಮುಂದೆ ಹಚ್ಚಿಕೆಸಿಂದ್ರೆ ಜಗಳ ಹಚ್ಚಲತ್ತೇಳಿ ಕಾಯ್ತಿರ್ತಾಳೆ. ಈ ಹಡಿಬಿಟ್ಟಿ ಮುಂದೆ ಏನು ತಗೊಳಂಗಿಲ್ಲ ಬಿಡಂಗಿಲ್ಲ. ನನ್ನ ಪರಿಸ್ಥಿತಿ ಯಾರ ಮುಂದೆ ಹೇಳ್ಕೋಬೇಕು. ಇದೀ ಬೆನ್ ಹತ್ತದಂಗ ನೋಡಿದೆ ನನಗೆ. ಅಲ್ಲ ನಾ ಈಕಿಗೆ ಬರೀ ಮೀನ ತಗೊಳಕತ್ತೇನು ಅಂತ ಅಟ್ಟ ಕೇಳಿದೆ. ಈಗ ನೋಡಿದ್ರೆ 108 ಮಾತು ಖರ್ಚು ಮಾಡಿದ್ಲಿ. ಯಾಕೆ ಮಾಡಿರ್ಬೇಕು? ಅಲ್ಲ ನನಗೆ ಗೊತ್ತಿರ್ಲಾರ್ದೆ ಏನಾರ ಮೀನಿಗಿನ ತಗೊಳಕತ್ತಾಳೆ ಏನು ಮತ್ತಿಕಿ? ಮೊದ್ಲು ಅವ್ರ ಹೊತ್ತೊಂದು ಮನೆಯಾಗಿಲ್ಲ. ಮೊದ್ಲ ಹೇಳಿ ಹೋಗ್ಯಾಳ ನನಗೆ ಒಂದು ಕಣ್ಣಿಡು ಈ ಬಿಡಾಡಿ ಮ್ಯಾಗತ್ ಹೇಳಿ. ಏನೋ ಡೌಟ್ ಬರಾಕತ್ತೈತಿ. ಅಲ್ಲ ಈಕಿ ತಗೊಳಿಕಂದ್ರೆ ಇಲ್ಲಿ ಯಾಕೆ ಬಂದ ನಿತ್ತಾಳ? ಯಾಕ ಮೀನ್ ಹೆಂಗ್ ಕೊಟ್ಟಿ ಯಾಕ? 200 ರೂಪಾಯಿ ಕೊಟ್ಟಿ ನೋಡ್ರಿ ಯಾಕಾರ. ಅಯ್ಯಯ್ಯೋ ಏನ್ ರೇಟ್ ಯಾಕ ಇದು ಮೀನಿಂದ? ಅಲ್ಲ ದರಾಸದ ಬಂದಾಗ 100-120 ರೂಪಾಯಿ ಕೊಡ್ತಿದ್ದೇವ. ಈಗೇನ ಒಮ್ಮೆ ಏನು 200 ರೂಪಾಯಿ ಮಾಡಿಬಿಟ್ಟಿಯಲ್ಲ. ತಗೊಳ್ಬೇಕ ಬೇಡ ನಾವು? 200 ಭಾಳ ಆಯ್ತು. ಅಲ್ಲ ಲಕ್ಷ್ಮಿ ಹಂಗ ತಗೊಳತ್ತೇನ ನೀ 200 ರೂಪಾಯಿ ಹಂಗ? ನಾವು ಎಷ್ಟು ಕೇಳಿದೀವಿ. ಕಡಿಮೆ ಮಾಡಂದ್ರ ಮಾಡಕ ತಯಾರಿಲ್ಲಕ್ಕೆ. ಯಾಕೆ ರೇಟ್ ಜಾಸ್ತಿ ಆಗ್ಯದಂದ್ಲ. ಯಾಕಿದ್ರೆ ಇರೋ ಲೆಕ್ಕತ್ತೇಳಿ ತಗೊಳಕತ್ತೀನಿ. ನಾ ಏನು ನಿಮ್ಮಂಗ ವಾರದಾಗ 3 ಸತಿ ಮಾಡಲ್ಲ, ತಿಂಗಳದಾಗ 1 ದಿನ ಮಾಡಾಕಿ ಹೌದಿಲ್ಲ. ಅದಕ್ಕೆ ಯಾಕಿದ್ರೆ ಇರೋ ಲೆಕ್ಕತ್ತೇಳಿ ತಗೊಳಕತ್ತೀನಿ ನೋಡ. ಅಲ್ಲ ಕಡಿಮೆ ಮಾಡಿ ತಗೋಬೇಕಿಲ್ಲ. ಅಂತ ಪರಿ ದಪ್ಪನೂ ಇಲ್ಲ ಏನಿಲ್ಲ. ಏನು ಯಾಕೆ ಹೇಳಿದ ರೇಟಿಗೆ ತಗೊಳಕೇನು ನೀನೆ? ಕಡಿಮೆ ಮಾಡದ್ ತನ್ಬೇಕಿಲ್ಲ ನೀನೆ. ಅಕ್ಕಾರ ಮೀನು ನೋಡ್ ಮಾತಾಡ್ರಿ ಅಕ್ಕಾರ. ಮುಂಜಾನೆ ಗಾನ ಹಾಕಿ ಹಿಡ್ಕೊಂಡು ಬಂದಿದ್ದು ಮೀನ್ ಅದಾವ್ರಿ ಅಕ್ಕಾರ. ಇವ ಫ್ರೆಶ್ ಅಂದ್ರ ಫ್ರೆಶ್ ಮೀನ್ ಅದಾವ್ರಿ. ಮೀನ್ ಮಾಡಿ ನೋಡ್ರಿ ನೀವ ಬಾಯಿ ಚಪ್ಪರ್ಸ್ಕೊಂತಿತ್ತೀರಿ. ಅಷ್ಟ್ ಮಸ್ತ್ ಆಕೈತ್ರಿ. ಏನ್ ಬೇಕಾದ್ ಮಾಡ್ರಿ, ಮೀನಿನ ಫ್ರೈ ಮಾಡ್ರಿ, ಮೀನಿನ ಸಾರು ಮಾಡ್ರಿ, ಮೀನಿಂದಿಂತ್ರಿ ಏನ್ ಬೇಕಾದ್ ಮಾಡ್ರಿ, ಅಷ್ಟ್ ರುಚಿ ಬರ್ತೈತ್ರಿ. ನೀವೇನು ಮಸಾಲೆ ಹಾಕೋದ ಬೇಡ್ರಿ. ಅಯ್ಯಕ್ಕ ನೀ ಬಾರಿ ಹೇಳಕ್ಕೆ ಅದು ಬಿಡವ. ನಿಮ್ ವ್ಯಾಪಾರ ಸಲದ ಏನ್ ಬೇಕಾದ್ ಹೇಳೋರವ ನೀವ. ತೀರಾ ಭಾಳ ಆಯ್ತು. ನಾ ತರೋದ 100 ರೂಪಾಯಿ ತಂದಿದ್ದೆ. ನಾ 100 ರೂಪಾಯಿ ಲಕ್ಷ್ಮಿ ಅದಾವೇನ? ಇನ್ನೊಂದು 100 ರೂಪಾಯಿ ಕೊಡುವಲ್ಲ ಮತ್ತೆ ಕೊಡ್ತೀನತ್ತ. ಅಯ್ಯವ ಇಲ್ಲ ಇವ ನೋಡಿಲಿ ಇರೋದ 200 ರೂಪಾಯಿ ಐತಿ. ಇದ್ರ ಹೊರತು 1 ರೂಪಾಯಿ ಇಲ್ಲ. ಇಲ್ಲವ ಇದು ಅಂದ್ರೆ ಕೊಡ್ತಿದ್ದೆ ನಾನು. ಹೌದೇನ? ಆಕೆ ಕೇಳ್ತಿದ್ದೆ. ಆಕಿನ ಬಲ್ಲಿ ಎಲ್ಲಿದ್ ರೊಕ್ಕ ಬರ್ತಾವು? ಅವ್ರ ಅತ್ತಿ 1 ರೂಪಾಯಿಗೆ 1 ರೂಪಾಯಿ ಲೆಕ್ಕ ಹಾಕಿ ಬಿಡಾಡಿ ಬಲ್ಲಿ ಎಲ್ಲಿ ರೊಕ್ಕ ಬರ್ತಾವ? ಯಾಕ ಇಲ್ಲೇ ಇರಕ ಒಂದ್ 5 ನಿಮಿಷ ಹೋಗೋಣ, ರೊಕ್ಕ ತಗೊಂಡ್ ಬರ್ತೀನಿ. ಆಯ್ತು ತಗೋರಿ ಅಕ್ಕಾರ, ತಗೊಂಡ್ ಬರ್ರಿ. ಹೌದು ಸರ ಬಂದಂಗಾಯ್ತು ನೋಡು. ಎಲ್ಲಿ ಆಕಿನ ಮುಂದೆ ಬಾಯಿ ಬಿಡ್ತೈತೆ ಮಾಡಿದೆ. ಥ್ಯಾಂಕ್ಸ್ ಅವ ಲಕ್ಷ್ಮಿ. ಹೋಗಿ ಬರ್ತೀನಿವ ನಾನು. ಯಾಕ ಆಗಳೇನ ರೊಕ್ಕ ಕೊಟ್ಟಿನಿ. ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ. ವಿಡಿಯೋ ಹೆಂಗಾಗ್ಯದ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ. ಹಂಗ ವಿಡಿಯೋ ಕೊನೆ ತನಕ ನೋಡೋದು ಮರಿಬೇಡ್ರಿ.